ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ಮಯಿ ಸ್ಥಿತೋ ಮದಂಗೇಶು ಸ್ವತಂತ್ರೋ ವ್ಯಕ್ತವಾನ್ ಹರಿಃ ಸ ವಿಷ್ಣುಶ್ಚ ಸ್ವತಂತ್ರಂ ಮಾಂ ಸ್ವೇಚ್ಛಯಾ ವರ್ತಯತ್ಯಜಃ. ಸ್ವಾತ್ಮನಸ್ತಸ್ಯ ಪೂಜಾಸ್ಯುಃ ಮನೋವಾಕ್ಕಾಯವೃತ್ತಯಃ ಮಮೈತಾಃ ಇತಿ ಕರ್ತಾರಂ ಉದ್ದೇಶ್ಯಂಚ ಹರಿಂ ಸ್ಮರೇತ್. ತತ್ರ ತತ್ರ ಸ್ಥಿತೋ ವಿಷ್ಣುಃ ತತಃ ಶಕ್ತಿ ಪ್ರಬೋದಯನ್ ಏಕ ಏವ ಮಹಾಶಕ್ತಿಃ ಕುರುತೆ ಸರ್ವಮಂಜಸಾ. ಅಶೇಷ ವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜುಹ್ವಾಗ್ರ ಸುರಂಗ ನರ್ತಕೀ ಭವ ಪ್ರಸನ್ನಾ ವದನೆ ಚ ಮೇ ಶ್ರೀಃ. ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾತ್ ಭವೇತ್. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಭವಂತಶ್ಚ ಪ್ರಪನ್ನೋಹಂ ಭವಂತಶ್ಚ ಕೃಪಾಲವಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಸಾಧಿತಾಖಿಲ ಸತ್ತತ್ವಂ ಬಾಧಿತಾಖಿಲ ದುರ್ಮತಂ ಬೋಧಿತಾಖಿಲ ಸನ್ಮಾರ್ಗಂ ಮಾಧವಖ್ಯಯತಿಂ ಭಜೆ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೆ ತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ವಿದೋಷಭಾಶ್ಚಿಂತಿತ ಸನ್ಮನೋರಥ ಪ್ರದಃ ಸುಧೀಮಂಡನಮಂಡನಾಯಿತಃ ಸದಾ ಮಮ ಅಜ್ಞಾನತಮೋ ವಿನಾಶಕ ಶ್ರುತೀಶ ಚಿಂತಾಮಣಿರಸ್ತು ಭೂತಿದಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯನಾಥ ಗುರುಪಾತು ಯೋ ಧೀರೋ ನವಚಂದ್ರಿಕಾಂ ನವಾಮೃತ ಗದಾತೀರ್ಥತಾಂಡವಾ ನಿಬಚೀಕೃಪತ್. ವಿಷ್ಣೋ ಪದಶ್ರಿತ್ ಗೋವ್ರಾತೈಃ ಸ್ವಾಂತಧ್ವಾಂತ ನಿವಾರಕಃ ಶ್ರೀ ಸತ್ಯಸಂದ ಸೂರ್ಯೋಯಂ ಭಾಸತಾಂ ನೋ ಹೃದಂಬರೆ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷ ಪೂಜಕಾನ್ ಸತ್ಯಪ್ರಮೋದ ತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಸತ್ಯಪ್ರಮೋದ ಸಂಜಾತಂ ವಿದ್ವತ್ ಕುಮುದ ಬಾಂಧವಾನ್ ಹಿತೋಪದೇಶ ಕರ್ತಾರಂ ಸತ್ಯಾತ್ಮಾನಂ ಯತಿಂ ಭಜೆ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿ ವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಆಪಾದ ಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ವಿಷ್ಣುಸ್ತುತಿಯ ಚಿಂತನೆಯಲ್ಲಿ ಹಿಂದಿನ ಚಿಂತನೆಯನ್ನು ನಾವು ನೋಡ್ತಾ ಸಂಸಾರದಲ್ಲಿ ನಾನಾ ವಿಧವಾದಂತಹ ಕ್ಲೇಶವನ್ನು ಪಡೆದುಕೊಂಡು ಚಿತ್ರ ವಿಚಿತ್ರವಾದಂತಹ ಸಮಸ್ಯೆಗಳನ್ನು ಅನುಭವಿಸುವಂತಹ ಮನು ಜೀವ, ಅವನು ಅವುಗಳೆಲ್ಲದರ ಪರಿಹಾರ ಕ್ರಮವಾಗಿ ಗುರುಗಳ ಅಂತರ್ಯಾಮಿಯಾದ ಪರಮಾತ್ಮನನ್ನೇ ಸರ್ವದಾ ಸರ್ವಾತ್ಮನ ಚಿಂತನೆ ಮಾಡಬೇಕು. ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ ಎಂದು ಹೇಳಿದ ಹಾಗೆ ದೇವರ ಚಿಂತನೆಯಲ್ಲಿಯೇನೇ ತಮ್ಮ ಇಡೀ ಜೀವನವನ್ನು ಹಾಕಿ ಎಲ್ಲವೂ ಪರಮಾತ್ಮನ ಕೃಪೆ, ಎಲ್ಲವೂ ಪರಮಾತ್ಮನ ಇಚ್ಛೆ ಆಶೀರ್ವಾದ ಎಂದು ತಿಳಿದು ಜೀವನವನ್ನು ನಡೆಸಬೇಕು ಅಂತ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ತಮ್ಮ ಗುರುಗಳ ಅಂತರ್ಯಾಮಿಯಾದ ಪರಮಾತ್ಮನ ಪ್ರಾರ್ಥನೆಯನ್ನು ಅಲ್ಲಿ ಮಾಡ್ತಾರೆ. ನಂತರದಲ್ಲಿ ಸಾಮಾನ್ಯವಾಗಿ ನಾವು ಏನಾದರೂ ಒಂದನ್ನು ಸಾಧಿಸಬೇಕು ಅಂತಾದರೆ ಆ ಸಾಧಿಸುವಕ್ಕೆ ಬೇಕಾದಂತಹ ಪ್ರಾಮಾಣಿಕವಾದ ಪ್ರಯತ್ನವಾಗಲಿ ಕೃತಿಯಾಗಲಿ ಕಾರ್ಯವಾಗಲಿ ಯಾವುದನ್ನೂ ಮಾಡದೆ ಕೇವಲ ನನಗೆ ಹೆಸರು ಬೇಕು, ನಾನು ಜಗತ್ತಿನಲ್ಲಿ ಪ್ರಸಿದ್ಧಿಗೊಳ್ಳಬೇಕು,
ಆ ಜಗತ್ತಿನಲ್ಲಿ ಪ್ರಸಿದ್ಧಿಗಾಗಿ, ನನ್ನ ಪ್ರಚಾರಕ್ಕಾಗಿ ಎಂತಹ ಮಾರ್ಗವನ್ನು ಕೂಡ ನಾನು ಹಿಡಿಯುವುದಕ್ಕೆ ಹಿಂಜರಿಯುವುದಿಲ್ಲ ಎನ್ನುವ ಈಗಿನ ನಮ್ಮ ಮನಸ್ಥಿರ ಸ್ಥಿಮಿತವೇನಿದೆ ಅದನ್ನೇ ತಿಳಿಸ್ತಾ ಇದ್ದಾರೆ. ಯಾರ್ಯಾರನ್ನೋ ಹೊಗಳಿ ಇಡೀ ಜಗತ್ತಿನ ವಿರುದ್ಧವಾದಂತಹ ನಿಯಮಗಳಿಗೆಲ್ಲ ಹೋಗಿ ನಾನೊಬ್ಬ ಪ್ರಚಾರ ಆಗಬೇಕು, ನಾನೊಬ್ಬ ಪ್ರಸಿದ್ಧಿಗೆ ಬರಬೇಕು ಅಂತ ಎಂದಿಗೂ ಬಯಸಬೇಡಿ. ನಮಗೆ ಬೇಕಾದಂತಹ ಪ್ರಾಮಾಣಿಕವಾದ ಪ್ರಸಿದ್ಧಿ, ನಮಗೆ ಬೇಕಾದಂತಹ ಪ್ರಾಮಾಣಿಕವಾದ ಪ್ರಚಾರ ಅದು ಕೇವಲ ನಾವು ಮಾಡುವ ಭಕ್ತಿಯಲ್ಲಿ, ಶ್ರದ್ಧೆಯಲ್ಲಿ, ಅಧ್ಯಯನದಲ್ಲಿ, ಜ್ಞಾನದ ಪ್ರಚುರತೆಯಲ್ಲಿ ನಮಗೆ ಸಿಗತ್ತೆ. ಇನ್ನು ಹೊಟ್ಟೆಗಾಗಿ, ಈ ಒಂದು ದಿನದ ಒಂದು ಸುಖಕ್ಕಾಗಿ, ಒಂದು ಕ್ಷಣಿಕದ ಆರಾಮಕ್ಕಾಗಿ ಇನ್ನೊಬ್ಬರನ್ನ ಹೊಗಳಿ ಹಿಗ್ಗಿ ಅವರನ್ನು ಹಿಗ್ಗಿಸಿ ಮಾಡುವುದು ಏನಿದೆ ಜೀವನದಲ್ಲಿ? ಅಂತಹ ನೀಚಕೃತ್ಯಕ್ಕೆ ಸರ್ವಥಾ ಹೋಗಬೇಡಿ. ಯಾವುದೇ ಕಾರ್ಯವನ್ನು ಮಾಡುವುದಾದರೆ ನಿಮ್ಮ ಆ ಕಾರ್ಯಗಳಲ್ಲಿ ಪ್ರಾಮಾಣಿಕವಾದ ಪರಿಶ್ರಮ ಇರಲಿ, ಪ್ರಾಮಾಣಿಕವಾದ ಪರಿಶ್ರಮ ಇರಲಿ. ಅದನ್ನೇ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಈ ಶ್ಲೋಕದಲ್ಲಿ ನಮಗೆ ಚಿಂತನೆಯನ್ನು ಕೊಡ್ತಾ ಇದ್ದಾರೆ. ಇಡೀ ಜಗತ್ತಿನಲ್ಲಿ ನಿಯಮನೆಯನ್ನು ಮಾಡುವ ನಿಯಾಮಕನಾದವ ಒಬ್ಬನೇ, ಅವನೇ ಪರಮಾತ್ಮ. ಅವನಿಂದಲೇ ಈ ಜಗತ್ತಿನಲ್ಲಿರುವ ಎಲ್ಲ ತೃಣದಿಂದ ಪ್ರಾರಂಭ ಮಾಡಿ ಅತ್ಯಂತ ದೊಡ್ಡದಾದ ವಸ್ತುಗಳಿಗೂ ಪರಮಾತ್ಮನ ಒಂದು ನಿಯಮತೆ ಇದೆ. ಅಣುರೇಣು ತೃಣಕಾಷ್ಟಗಳಲ್ಲಿಯೂ ತಾನು ಪರಿಪೂರ್ಣನಾಗಿ ಇದ್ದು ಆಯಾ ವಸ್ತುಗಳು ಯಾವ ಯಾವ ರೀತಿಯಾದ ಕ್ರಿಯೆ ಮಾಡಬೇಕು ಅನ್ನುವುದಕ್ಕೆ ಪರಮಾತ್ಮನ ನಿಯಮ ಇದೆ, ಪರಮಾತ್ಮನ ಇಚ್ಛೆ ಇದೆ. ಅಂತಹ ನಮ್ಮ ಮನೋನಿಯಾಮಕನಾದ ಪರಮಾತ್ಮನ ಚಿಂತನೆಯನ್ನು ಬಿಟ್ಟು, ಪರಮಾತ್ಮನನ್ನು ಹೊಗಳುವುದನ್ನು ಬಿಟ್ಟು, ಪರಮಾತ್ಮನನ್ನು ಸ್ತೋತ್ರ ಮಾಡುವುದನ್ನು ಬಿಟ್ಟು ಒಂದು ದಿನದ ಸುಖಕ್ಕಾಗಿ ಯಾರಿಗೋ ನಾವು ಸಲಾಮು ಹೊಡೆಯುವ, ನಮಸ್ಕಾರ ಮಾಡುವ, ಇನ್ನೊಬ್ಬರನ್ನು ಹೊಗಳುವ ಮನೋವೃತ್ತಿ ನಮ್ಮದೆಂದೂ ಆಗಬಾರದು. ಏನಾದರೂ ಪರಮಾತ್ಮನೇ ನಮ್ಮನ್ನು ರಕ್ಷಣೆ ಮಾಡುವವ, ಏನಾದರೂ ಗುರುಗಳೇ ನಮ್ಮನ್ನು ರಕ್ಷಣೆ ಮಾಡುವವರು ಅನ್ನುವ ತಾತ್ವಿಕವಾದ ಭಾವನೆ ನಮಗೆ ಬರಲಿ ಅಂತ ಈ ಚಿಂತನೆಯಲ್ಲಿ, ಈ ಸ್ತೋತ್ರದಲ್ಲಿ ಹೇಳ್ತಾ ಇದ್ದಾರೆ. ನರಾನ್ ಸ್ತುತ್ವಾ ನೀಚಾನ್ ಉದರಭರಣಾಸಕ್ತ ಹೃದಯೋ ದಯೋದಾರಾಧಾರಾಮರವರನು ತತ್ವತ್ಪದಯುಗಂ ನ ಚಾವಂದೇ ವಿಷ್ಣೋ ತದಪಿ ಭವವಾರೀಶಪತಿತಂ ಪತೇ ಮಾಯಾ ಮಾಯಾವರಣಹರಣಾತ್ ರಕ್ಷನೃಹರೇ. ಶ್ರೀಶಸ್ತೆ ಸುಶ್ರಿಯಂ ದದ್ಯಾತ್ ಆಯುಂ ವಾಯುಸುತ ಪ್ರಿಯ ಭೂಮಿಂತು ವಾಮನೋ ದದ್ಯಾತ್ ಅರಿನ್ ಹಂತು ನೃಕೇಸರಿ ಅಂತ ಆಚಾರ್ಯರು ತಂತ್ರಸಾರದಲ್ಲಿ ನಮಗೆ ತಿಳಿಸ್ತಾರೆ. ನೃಸಿಂಹಾದಿಕ ಮನ್ಯಚ್ಚ ದುರಿತಾದಿ ನಿವೃತ್ತಯೇ ಅಂತ ಹೇಳ್ತಾರೆ. ನಾವು ಮಾಡುವಂತಹ ಪ್ರತಿಯೊಂದು ಸಾಧನೆ ನಮ್ಮ ಇಂದ್ರಿಯಗಳು ಪಟುತ್ವವಿದ್ದಲ್ಲಿ ಮಾತ್ರ ಅವುಗಳು ಸಾಧ್ಯ. ಆ ಸಾಧನೆಗಳು ಪರಿಪಕ್ವವಾಗಬೇಕು ಅಂತಾದರೆ ನಾವು ಮಾಡುವ ಸಾಧನೆಗೆ ಬರುವ ಎಲ್ಲ ವಿಘ್ನಗಳು ಪರಿಹಾರ ಆಗಬೇಕು ಅಂತ ಹೇಳಿಯೇನೇ ತಾತ್ವಿಕವಾದ ಪ್ರಯತ್ನ ಇರಬೇಕೆ ಹೊರತು ಆ ಸಾಧನೆಗಳಿಗೂ ಇನ್ನೊಬ್ಬರನ್ನು ಹೊಗಳಿ ಮಾಡುವ ಸಾಧನೆ ಬೇಡ. ಯಾರೋ ನನ್ನನ್ನು ನೋಡ್ತಾರೆ ಅಂತ ಹೇಳಿ ಗಟ್ಟಿಯಾಗಿ ಕಣ್ಣು ಮುಚ್ಚಿ ಜಪ ಮಾಡ್ತೇನೆ, ಯಾರೋ ನನ್ನನ್ನು ನೋಡ್ತಾರೆ ಅಂತ ಹೇಳಿ ನಾನು ದೇವರ ಪೂಜೆಯನ್ನು ಮಾಡ್ತೇನೆ. ಎಷ್ಟರ ಮಟ್ಟಿಗೆ ಸತ್ಯ ಈ ಎಲ್ಲ ಮಾತುಗಳು? ನನಗೆ ಹಸಿವೆ ಆದಾಗ ನಾನು ಊಟ ಮಾಡ್ತೇನೆ ಹೊರತು ಇನ್ನೊಬ್ಬರ ಹಸಿವೆ ಆದಾಗ ನಾನು ಊಟ ಮಾಡುವುದು ಎಂದಾದರೂ ನನ್ನ ಅನುಭವಕ್ಕೆ ಕಂಡಿದೆಯಾ? ಸರ್ವಥಾ ಇಲ್ಲ ತಾನೆ. ಹೀಗಿರುವಾಗ ಈ ಡಾಂಭಿಕವಾದ ಭಕ್ತಿ, ಇನ್ನೊಬ್ಬರನ್ನು ಹೊಗಳಿ ಹಿಗ್ಗಿಸುವ ಭಕ್ತಿ ಯಾಕೆ ಬೇಕು ನಮಗೆ? ಅದನ್ನೇ ಸತ್ಯಸಂಧ ತೀರ್ಥರು ಹೇಳ್ತಾರೆ, ಸ್ವಾಮಿ ಈ ಅಜ್ಞಾನದ ಮುಸುಕೇನಿದೆ ನೋಡಿ,
ಇನ್ನೊಬ್ಬರನ್ನ ಹೊಗಳಿ ತೆಗಳಿ ಇನ್ನೊಬ್ಬರನ್ನ ಬೈದು ನಾವು ದೊಡ್ಡವರಾಗುವಂತಹ ಭಾವನೆ ಏನಿದೆಯಲ್ಲ ಅದು ಸರ್ವಥಾ ನಮ್ಮಲ್ಲಿ ಬರುವುದು ಬೇಡ. ಇವತ್ತೆಲ್ಲ ನಡೆಯೋದು ಅದೇ ತಾನೇ, ಪ್ರಚಾರಕ್ಕಾಗಿ ಮಾತ್ರ, ಒಳಗೇನೂ ಇಲ್ಲ, ಟೊಳ್ಳು, ಭಕ್ತಿ ಇಲ್ಲ. ಅದು ಸರ್ವಥಾ ನಿಜವಾದ ಪ್ರಾಮಾಣಿಕವಾದ ಲಕ್ಷಣಗಳು ಅಲ್ಲ ಜೀವನದ್ದು. ಹೇಳ್ತಾರೆ, ನರಾನ್ ಶಬ್ದ ಬಿಡಿಸುವುದಾದರೆ ನರಾನ್ ಸ್ತುತ್ವ ನೀಚಾನ್ ಉದರಭರಣಾಸಕ್ತ ಹೃದಯ ದಯೋದಾರಾಧಾರ ಅಮರವರನುತ ತ್ವತ್ ಪದಯುಗಂ ನಚಾ ವಂದೇ ವಿಷ್ಣೋ ತದಪಿ ಭವ ವಾರೀಶ ಪತಿತಂ ಪತೆ ಮಾಯಾ ಮಾಯಾ ಆವರಣ ಹರಣಾತ್ ರಕ್ಷನ್ ಹರೇ. ದಯೋದಾರಾಧಾರ, ದಯಾ ಉದಾರ ಆಧಾರ, ದಯಾ ಕರುಣ ಇವೇ ಮೊದಲಾದಂತಹ ಗುಣಗಳಿಗೆ ಮುಖ್ಯ ಆಶ್ರಯನಾದ ಅಮರ ವರನುತ, ಅಮರ ಅಂದರೆ ದೇವತೆಗಳು, ಆ ದೇವತೆಗಳಿಂದ ಎಲ್ಲ ದೇವತೆಗಳಿಂದ ದೇವಾನುದೇವತೆಗಳಿಂದಲೂ ಸ್ತೋತ್ರ ಮಾಡಿಸಿಕೊಳ್ಳುವ ಮಾಯಾಪತೆ. ಮಾಯಾಪತೆ ಅಂತಂದರೆ ಮಾಯಾ ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿಗೆ ಪತಿಯಾದಂತಹ ಹೇ ನರಸಿಂಹ, ಹೇ ನರಸಿಂಹ, ನೀಚಾನ್ ನರಾನ್ ಸ್ತುತ್ವ ಉದರ ಭರಣ ಆಸಕ್ತ ಹೃದಯ. ಸ್ವಾಮಿ, ಈ ತಲೆ ಎಂದಿಗೂ ನಿನ್ನ ಮಂದಿರಗಳಲ್ಲಿರುವ ನಿನ್ನ ಪ್ರತೀಕಗಳಿಗೆ ಬಾಗಿಯೇ ಗೊತ್ತಿಲ್ಲ. ಈ ತಲೆ ಎಲ್ಲಿ ಬಾಗ್ತದೆ ಗೊತ್ತೇನು? ಯಾವುದೋ ಒಬ್ಬ ಕ್ಷುದ್ರ ಮನುಷ್ಯನಿಂದ ನನ್ನ ಜೀವನ ನಡೀತದೆ ಅಂತ ನಾನೇ ತಿಳಿದುಕೊಂಡು, ಅವನೇ ನನಗೆ ರಕ್ಷಕ ಅಂತ ತಿಳಿದುಕೊಂಡು ಅವನ ಮನೆ ಮುಂದೆ, ಅವನ ಕಾಲಿನ ಮುಂದೆ ಬಾಗಿದೆ ಹೊರತು ನಿನ್ನ ಪ್ರತೀಕಗಳಲ್ಲಿ, ನಿನ್ನ ಪ್ರತಿಮೆಗಳಲ್ಲಿ, ನಿನ್ನ ರೂಪಗಳಲ್ಲಿ ಈ ತಲೆಗೆ ಬಾಗಿ ಗೊತ್ತಿಲ್ಲ ಸ್ವಾಮಿ. ಈ ಮಟ್ಟದ ನೀಚತನ ಯಾಕೆ ಬಂತು ನನ್ನಲ್ಲಿ? ಉದರ ಭರಣಾಸಕ್ತ ಹೃದಯ, ಹೊಟ್ಟೆ ತುಂಬಬೇಕು. ಇನ್ನೊಬ್ಬರನ್ನ ಬೈದು ಇನ್ನೊಬ್ಬ ವ್ಯಕ್ತಿಯನ್ನ ಈ ಹೊಗಳಿ ತೆಗಳಿ ಹೊಟ್ಟೆ ತುಂಬಬೇಕು, ಜೀವನದಲ್ಲಿ ಸುಖವಾಗಿ ಇರಬೇಕು ಅನ್ನುವ ನೀಚ ಮಟ್ಟದ ಕೃತ್ಯದಲ್ಲಿ ರಥನಾದಂಥವನು ನಾನು ಸ್ವಾಮಿ, ರಥನಾದಂಥವನು ನಾನು. ಹಾಗಾಗಿ ಸ್ವಾಮಿ, ಎಂದಿಗೂ ಎಂದಿಗೂ ತ್ವತ್ಪದಯುಗಂ ನ ಅವಂದೇಚ, ನಿನ್ನ ಪಾದಗಳ ಚಿಂತನೆಯಾಗಲಿ, ನಿನ್ನ ಅತಿ ಪವಿತ್ರವಾದ ನಾಮಸ್ಮರಣೆಯನ್ನು ಮಾಡಿದಾಗಲಿ ಜೀವಕ್ಕೆ ಗೊತ್ತಿಲ್ಲ. ಇಷ್ಟೆಲ್ಲ ನಾನು ಮಾಡದೇ ಇದ್ದರೂ ಕೂಡ ಭವ ವಾರೀಶ ಪತಿತಂ, ಸಂಸಾರದ ಸಮುದ್ರದಲ್ಲಿ ಬಿದ್ದ ನನ್ನಂಥವನನ್ನ ನೀನು ಆ ಎಲ್ಲ ತಪ್ಪುಗಳನ್ನು ಮನ್ನಿಸು, ಅನುಗ್ರಹವನ್ನು ಮಾಡು, ಅನುಗ್ರಹವನ್ನು ಮಾಡು. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚಿತ್ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತ ಮಾಘೃತ ಕಸ್ಯಸ್ವಿಧನ. ಇಡೀ ಜಗತ್ತಿನಲ್ಲಿ ವಾಸ ಮಾಡ್ತೀಯ, ಅಂತೆಯೇ ನಿನಗೆ ವಾಸುದೇವ ಅಂತ ಹೆಸರು. ಇಡೀ ಜಗತ್ತಿಗೆ ನಿಯಮನೆಯನ್ನು ಮಾಡ್ತೀಯ, ಇಡೀ ಜಗತ್ತಿನಲ್ಲಿರುವ ಎಲ್ಲ ಅನಿಷ್ಟಗಳನ್ನು ಪಾರು ಮಾಡ್ತೀಯ, ಇಷ್ಟಗಳನ್ನು ಕೊಡ್ತೀಯ. ಅಂತಹ ನಾರಾಯಣ ನೀನು ನಿನ್ನ ಪಾದಾರವಿಂದಗಳಲ್ಲಿಯ ಭಕ್ತಿಯ ದೃಢತೆಯನ್ನು ಕೊಡು. ನಾನು ಮಾಡಿದ ಅಪರಾಧಗಳನ್ನು ನೋಡಬೇಡ, ಅನುಗ್ರಹಪೂರಿತವಾದ ದೃಷ್ಟಿ ನನ್ನ ಮೇಲೆ ಇರಲಿ ಅಂತ. ಯಾಕೆ ಗೊತ್ತೇನು? ಸೋಚಿತ ಕರ್ಮಗಳಾಚರಿಸದೆ ಬಲು ನೀಚರಲ್ಲಿ ಹೋಗಿ ಯಾಚಿಸದೆ ಖೇಚರ ವಾಹ ಚರಾಚರ ಬಂಧಕ ಮೋಚಕ ನಹುದೆಂದು ಯೋಚಿಸುತ್ತಿಪ್ಪುದೆ ಫಲವಿದು ಬಾಳ್ದುದಕ್ಕೆ. ಎಂದಿಗೂ ಇನ್ನೊಬ್ಬರ ಹತ್ತಿರ ಹೋಗಿ ಕೈಚಾಚಿ ಬೇಡಿ ಜೀವನ ನಡೆಸುವ ಆ ಭಾವನೆ ಎಂದಿಗೂ ಕೊಡಬೇಡ. ಹಾಡಿದರೆ ಎನ್ನೊಡೆಯನ ಹಾಡುವೆ, ಬೇಡಿದರೆ ಎನ್ನೊಡೆಯನ ಬೇಡುವೆ, ಒಡೆಯಗೆ ಒಡಲನು ತೋರಿ ಬದುಕುವೆ, ಸಾರಿ ಬದುಕುವೆ, ಒಡೆಯ ಪುರಂದರ ವಿಠಲ ನಿನ್ನಡಿಗಳಿಗೆ ನಾನು ಸಾರಿ ಸೇರಿ ಬದುಕುವೆ ಅನ್ನುವ ಪ್ರಾಮಾಣಿಕವಾದ ಭಾವನೆಯನ್ನು ಕೊಟ್ಟು ಅನುಗ್ರಹವನ್ನು ಮಾಡುವಂತ ಈ ಸ್ತೋತ್ರದಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ನಂತರದ ಚಿಂತನೆಯಲ್ಲಿ ಸ್ವಾಮಿ, ನಾನು ಹುಟ್ಟಿ ಬಂದದ್ದು, ಮನುಷ್ಯನಾಗಿ ಹುಟ್ಟಿ ಬಂದದ್ದು 84 ಲಕ್ಷ ಯೋನಿಗಳು ಅಂತ ಹೇಳ್ತದೆ ಶಾಸ್ತ್ರ.
ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ, ತನ್ನದಲ್ಲ, ಮುಂದೆ ಬಾಹೋದಲ್ಲ. ದಾಸನಾಗೋ, ವಿಶೇಷನಾಗೋ. ಕತ್ತೆಯಾಗಿ ಹುಟ್ಟಿದ್ದೇನೆ, ನಾಯಿಯಾಗಿ ಹುಟ್ಟಿದ್ದೇನೆ, ಹಂದಿಯಾಗಿ ಹುಟ್ಟಿದ್ದೇನೆ, ಹುಳ ಆಗಿ ಹುಟ್ಟಿದ್ದೇನೆ. ಆ ಎಲ್ಲ ಯೋನಿಗಳನ್ನು ದಾಟಿ ಬಂದ ಮೇಲೆ ನಾನು ಮಾಡಿದ ಅಲ್ಲಲ್ಲಿಯ ಪ್ರಾಮಾಣಿಕವಾದ ಸಾಧನೆ, ಭಕ್ತಿಯನ್ನು ವೀಕ್ಷಣೆ ಮಾಡಿ ಈ ಒಂದು ಜೀವಕ್ಕೆ ಉದ್ಧಾರ ಮಾಡಬೇಕು, ಸಾಧನೆಯ ಮಾರ್ಗದಲ್ಲಿ ಹಿಡಿಸಬೇಕು ಅಂತ ಹೇಳಿ ಈ ಮನುಷ್ಯ ಜನ್ಮ ಕೊಟ್ಟಿದ್ದೀಯ ಸ್ವಾಮಿ. ಈ ಮನುಷ್ಯ ಜನ್ಮವನ್ನು ಕೊಟ್ಟಂತಹ ನೀನು ಸುಖಸ್ವರೂಪವಾದ ಕಲ್ಯಾಣ ಗುಣಪರಿಪೂರ್ಣನಾದ ನಿನ್ನ ವಿಶೇಷವಾದಂತಹ ಚಿಂತನೆ ಮಾಡುವ ಭಾವನೆ ಕೊಡು ಹೊರತು ನಿನ್ನನ್ನು ವಿರೋಧಿಸುವ, ನಿನ್ನಲ್ಲಿ ತಪ್ಪು ಕಲ್ಪನೆ ಮಾಡುವ ಭಾವನೆ ಎಂದಿಗೂ ಕೊಡಬೇಡ. ಅದನ್ನೇ ಈ ಸ್ತೋತ್ರದಲ್ಲಿ ಹೇಳ್ತಾರೆ. ಹರೇ ನಾನಾ ಯೋನಿ ಪ್ರಭವನ ನಿದಾನಾನ್ಯನುದಿನಂ ಘನಾಭೈನಾಂಸಿ ಶ್ರೀ ವನಜನಯನಾನೇಕ ಗುಣಕ ಕ್ಷಮಸ್ವ ಕ್ಷೇಮಂ ಮೇ ಸಶದಿಶ ದಶಸ್ಯಂದನ ಜನೇ ಶಶಾಂಕಾಸ್ಯತ್ವಂ ಮೇ ಭವಜನಿತ ತಾಪಂ ಪರಿಹರ. ಹೇ ಹರೇ, ಪಾಪಗಳನ್ನು ಹರಣ ಮಾಡುವ, ನಾಶ ಮಾಡಿ ಹಾಕುವಂತಹ ಹೇ ಹರಿ, ನೀನೆಂಥವ ಗೊತ್ತಾ? ನಿನ್ನ ಸ್ವರೂಪ ಹೇಗಿದೆ ಗೊತ್ತಾ? ನೀನು ಘನಾಭ. ಘನಾಭ ಅಂದರೆ ಮೋಡಗಳಂತೆ, ನೀರು ತುಂಬಿದ ಮೋಡಗಳು ಯಾವ ರೀತಿಯಾಗಿ ಶ್ಯಾಮವರ್ಣದ್ದಾಗಿರತ್ತೋ, ಕಪ್ಪು ವರ್ಣದಾಗಿರತ್ತೋ ಅಂತಹ ಶ್ಯಾಮವರ್ಣದ ಕಾಂತಿ ಉಳ್ಳ ಶ್ರೀ ವನಜನಯನ. ವನಜನಯನ ಶ್ರೀ ಸಂಪತ್ತನ್ನು ಕೊಡುವ, ವನಜ ಅಂದ್ರೇನರ್ಥ? ಕಮಲ. ಆ ಸಂಪತ್ಪ್ರದಳಾದಂತಹ ಯಾವಳು ಅವಳೇ ಲಕ್ಷ್ಮಿ, ಅಂತೆಯೇ ಅವಳಿಗೆ ಪದ್ಮ, ಕಮಲದಂತೆ ಇರುವ ಪದ್ಮೆ. ಆ ಪದ್ಮ ಹೂ, ಆ ಕಮಲದಂತೆ ಹೂವುಳ್ಳ ಅನೇಕ ಗುಣಕ, ಸಮಸ್ತ ಗುಣ ಪೂರ್ಣನಾದ ಪರಮಾತ್ಮ ನೀನು. ಸಶ, ಸಶ ಅಂದ್ರೆ ಏನರ್ಥ? ಸ ಅಂದರೆ ಸುಖ, ಶ ಅಂದರೆ ಕೂಡಿರುವುದು ಅಂತ ಅರ್ಥ. ಸುಖದಿಂದ ಕೂಡಿದ ದಶಸ್ಯಂದನ ಜನೇ, ದಶರಥ ಮಹಾರಾಜನ ಪುತ್ರನಾದಂತಹ ಶ್ರೀರಾಮ, ಶಶಾಂಕಾಸ್ಯ ಹುಣ್ಣಿಮೆಯ ಪೂರ್ಣ ಚಂದ್ರನಂತೆ ಪರಿಫುಲ್ಲವಾದ ಕಾಂತಿ ಉಳ್ಳ ಚಂದ್ರ, ಅವನಂತೆ ಇರುವ ಮುಖ ಅಂತ ನಾವು ಹೀಗೆಲ್ಲ ಅರ್ಥ ಮಾಡಬಾರ್ದು. ಶಶಾಂಕ ಅಂದರೆ ಯಾವ ಪರಮಾತ್ಮನ ಮುಖದ ಕಾಂತಿಯೂ ಕೂಡ ಆ ಚಂದ್ರನ ಕಾಂತಿಯನ್ನ ಮೀರಿಸುವಂತಹದ್ದು. ಪರಮಾತ್ಮನ ಮುಖನ ಕಾಂತಿಯನ್ನ ನೋಡಿ ಚಂದ್ರನ ಆ ಕಾಂತಿ ಬಂತೋ ಅಂತಹ ಕಾಂತಿ. ತ್ವಂ ಅನುದಿನಂ, ನೀನು ನಿರಂತರವಾಗಿ. ನಾನು ನಾನಾ ಯೋನಿ ಪ್ರಭವನ, ಅನೇಕ ಯೋನಿಗಳಲ್ಲಿ ನಾನು ಹುಟ್ಟಿ ಬಂದಿದ್ದೇನೆ. ಹುಟ್ಟಿ ಬಂದದ್ದಷ್ಟೇ ಅಲ್ಲ, ಆಯಾ ಯೋನಿಗಳಲ್ಲಿ ಬೆಟ್ಟದಷ್ಟು ಪಾಪವನ್ನು ಮಾಡಿದ್ದೇನೆ ಸ್ವಾಮಿ, ಬೆಟ್ಟದಷ್ಟು ಪಾಪವನ್ನು ಮಾಡಿದ್ದೇನೆ. ಆ ಎಲ್ಲ ಪಾಪಗಳನ್ನೂ ನೋಡದೆ ಮೇ ಕ್ಷೇಮಂ ದಿಶ ಪ್ರಾಪ್ತಸ್ಯ ಪರಿರಕ್ಷಣಂ ಕ್ಷೇಮಃ ಅಂತ ಹೇಳ್ತದೆ ಶಾಸ್ತ್ರ. ನಾನು ಮಾಡಿದ ಒಂದು ಏನು ಪ್ರಾಮಾಣಿಕವಾದ ಅತ್ಯಲ್ಪವಾದ ಭಕ್ತಿ ಇದೆಯಲ್ಲ, ಪುಣ್ಯವೇನಿದೆಯಲ್ಲ, ಅದೇ ನನ್ನಲ್ಲಿ ಇಟ್ಟು ಆ ಪುಣ್ಯದ ಪರಿರಕ್ಷಣೆ ಮಾಡುವಂತಹ ಅನುಗ್ರಹವನ್ನು ಮಾಡೇ ಹೊರತು ಅನೇಕ ದುಷ್ಟ ವಿಚಾರಗಳಲ್ಲಿ, ಪಾಪಗಳಲ್ಲಿ ಹೊಂದುವ ಬುದ್ಧಿ ನನ್ನನ್ನು ಎಂದಿಗೂ ಮಾಡಬೇಡ, ಎಂದಿಗೂ ನನ್ನಲ್ಲಿ ಕೊಡಬೇಡ. ಅನೇಕ ಯೋನಿಗಳಲ್ಲಿ ಹುಟ್ಟಿ ಬಂದಿದ್ದೇವೆ. ಆ ಎಲ್ಲ ಯೋನಿಗಳನ್ನು ದಾಟಿಸಿ ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡಿ ಮನುಜನ್ಮವನ್ನು ಕೊಡ್ತಾನೆ. ಈ ಮನುಜನ್ಮದ ಸಾರ್ಥಕತೆಯ ಹಿನ್ನೆಲೆಯಲ್ಲಿ ನಿನ್ನಲ್ಲಿ ಮಾಡುವಂತಹ ಪ್ರಾಮಾಣಿಕವಾದ ಭಕ್ತಿ ಬೇಕೇ ಹೊರತು, ನಿನ್ನಲ್ಲಿ ಮಾಡಬೇಕಾದ ಪ್ರಾಮಾಣಿಕವಾದ ಚಿಂತನೆಯ ಹೊರತು ಅದನ್ನು ಬಿಟ್ಟು ಇನ್ನೊಬ್ಬರನ್ನು ಹೊಗಳಿ ಹಿಗ್ಗಿ ಜೀವನ ನಡೆಸುವಂತಹ ಆ ತುಚ್ಛ ಭಾವನೆ ನಮಗೆ ಎಂದಿಗೂ ಕೊಡಬೇಡ ಅಂತ ಈ ಶ್ಲೋಕದಲ್ಲಿ ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ತಿಳಿಸ್ತಾರೆ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಯೇ ನಮಃ.